ಸಡಗರ ಸಂಭ್ರಮದೊಂದಿಗೆ ಸಂಪನ್ನಗೊಂಡ ಇಟಗಿ ಮಹಾದೇವ ದೇವನ ರಥೋತ್ಸವ. ಅತ್ಯಂತ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಮಹಾದೇವ ದೇವನ ಜಾತ್ರಾ ಮಹೋತ್ಸವ ನೆರವೇರಿಸಲಾಯಿತು. ಬೆಳಗ್ಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಡಾ ಮಹಾದೇವ ಮಹಾಸ್ವಾಮಿಗಳು, ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಿಂದಗಿ, ಕ್ಯಾಪ್ಟನ್ ಮಹೇಶ ಮಲಗಿತ್ತಿ, ಅಸಿಸ್ಟೆಂಟ್ ಕಮಿಷನರ್ ಕೊಪ್ಪಳ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಜಾತ್ರಾ ಮಹೋತ್ಸವದ ನಿರೂಪಣೆಯನ್ನು ವಜೀರ್ ಸಾಬ್ ತಳಕಲ್ ಶಿಕ್ಷಕರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದ ನವೀನ ಕುಮಾರ ಗುಳಗಣ್ಣನವರ್ ಮಾತನಾಡಿ, ಅಪೂರ್ವ ಶಿಲ್ಪಕಲೆಗೆ ಹೆಸರಾಗಿರುವ ಸ್ಥಳಗಳ ಪೈಕಿ ಇಟಗಿಯ ಮಹಾದೇವ ದೇವಸ್ಥಾನವೂ ಒಂದು. ಇದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ನಿರ್ಮಿಸಲ್ಪಟ್ಟ ಅಂದರೆ ಸುಮಾರು 900 ವರ್ಷಗಳಷ್ಟು ಹಳೆಯದು. ಈ ದೇವಾಲಯವನ್ನು ಮಹಾದೇವ ದಂಡನಾಯಕನು ನಿರ್ಮಿಸಿದ್ದಾನೆ ಎಂದು ಶಿಲಾಶಾಸನಗಳಿಂದ ತಿಳಿದುಬರುತ್ತದೆ ಎಂದು ಮಾತನಾಡಿದರು. ನಂತರ ದೇವಸ್ಥಾನದ ಅರ್ಚಕರಾದ ಶ್ರೀಕಾಂತ ಪೂಜಾರ ಮಾತನಾಡಿ, ದೇವಾಲಯಗಳ ಚಕ್ರವರ್ತಿ ಇಟಗಿಯ ಪುರಾತನವಾದ ದೇವಾಲಯವು ಕಲ್ಯಾಣಿ ಚಾಲುಕ್ಯರ ಶಿಲಾಶಾಸನಗಳು, ದ್ವಾರಪಾಲಿಕೆಯರ ಮೂರ್ತಿಗಳು, ದಕ್ಷಿಣ ದಿಕ್ಕಿನಲ್ಲಿ ಶ್ರೀ ಸರಸ್ವತಿ ಮಠ ಹಾಗೂ ದೇವಾಲಯವು ಒಳಗೆಯುಂಡಿರುವಂತಹ ಅದ್ಭುತವಾದ ದ್ವಾರತೋರಣವಿದೆ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಬಿಟ್ಟರೆ ಇಟಗಿಯ ಮಹಾದೇವ ದೇವಾಲಯವೇ ಶ್ರೇಷ್ಠವಾದುದು ಎಂದು ಕಲಾ ವಿಮರ್ಶಕ ಬ್ರೌನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಂತ ಮಹಾದೇವ ದೇವನ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಪಾಲ್ಗೊಂಡು ಮಹಾದೇವ ದೇವನ ಕೃಪೆಗೆ ಪಾತ್ರರಾದರು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಇಟಗಿ ಗ್ರಾಮದ ಗುರುಹಿರಿಯರು, ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು, ಸಿಬ್ಬಂದಿ ವರ್ಗದವರು, ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಕಲ ಸದ್ಭಕ್ತರು ಇತರರು ಇದ್ದರು. ವರದಿ ಚೆನ್ನಯ್ಯ, ಹಿರೇಮಠ, ಕುಕನೂರು. ಐತಿಹಾಸಿಕ ಗ್ರಾಮ ಇಟಗಿಯ ಮಹೇಶ್ವರನ ದೇವಸ್ಥಾನ ಏನು 1000 ವರ್ಷ ಇತಿಹಾಸ ಇರುವಂಥ ಈ ಒಂದು ದೇವಸ್ಥಾನದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಇವತ್ತು ಭಾಳ ಅದ್ಧೂರಿಯಿಂದ ನಮ್ಮ ಗ್ರಾಮದಲ್ಲಿ ನಡೆದಿದೆ. ಇವತ್ತು ಎಳ್ಳ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲ ರೈತ ಬಾಂಧವರು ತಮ್ಮ ಹೊಲಗಳಿಗೆ ಹೋಗಿ ಇವತ್ತು ಕುಟುಂಬ ವರ್ಗದವರು ಬೇರೆ ಬೇರೆ ಕಡೆಯಿಂದ ಅವರು ಬೀಗರು ಎಲ್ಲರೂ ಕೂಡ ಆಗಮಿಸಿ ಇವತ್ತೇನು ಹೊಲಗಳಿಗೆ ತೆರಳಿ ಚರಗ ಚೆಲ್ಲುವಂಥ ಕಾರ್ಯಕ್ರಮ ಮುಗಿಸಿದ ನಂತರ ಪ್ರತಿ ವರ್ಷದಂತೆ ರಥೋತ್ಸವ ಕಾರ್ಯಕ್ರಮ, ಪಂಚಕಳಸ ರಥೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಿಂದ ನಡ್ಕೊಂಡು ಬಂದಿದೆ. ಈ ಭಾಗದಲ್ಲಿ ಒಂದು ಶಕ್ತಿ ಕೇಂದ್ರನೇ ಅಂತ ಹೇಳ್ಬೋದು. ಯಾಕಂದರೆ 1000 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಈ ಭಾಗದಲ್ಲಿ ಎಲ್ಲೂ ಕೂಡ ಇಲ್ಲ. ಅದರಲ್ಲೂ ಕೂಡ ಮಹೇಶ್ವರನ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆದಂಥ ಈ ದೇವಸ್ಥಾನ ಏನು ಒಂದು ಐತಿಹಾಸಿಕವಾಗಿದೆ. ಅದರ ಒಂದು ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿದೆ. ನಾಳೆನೂ ಕೂಡ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಇಟಗಿ ಉತ್ಸವ ಕಾರ್ಯಕ್ರಮ ಇದೆ. ಜೊತೆಗೆ ಈ ಒಂದು ಉತ್ಸವಕ್ಕೆ ಮೆರುಗು ತರುವಂತೆ ನಮ್ಮ ಯುವಕ ಮಿತ್ರರ ನಾಟಕ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾಳೆ ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಭಾಳ ಅದ್ದೂರಿಯಿಂದ ಕಳೆದ 2-3 ದಿನಗಳಿಂದ 10 ದಿನಗಳಲ್ಲಿ ನಮ್ಮ ಇಟಗಿ ಗ್ರಾಮದಲ್ಲಿ ಅತ್ಯಂತ ಅದ್ದೂರಿಯಾಗಿ ಶ್ರೀ ಮಹೇಶ್ವರನ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಭಾಳಷ್ಟು ಭಕ್ತ ಜನರು ಆಗಮಿಸಿ ಇವತ್ತು
ಮಹೇಶ್ವರನ ದರ್ಶನವನ್ನು ಪಡೆದು ಇವತ್ತು ಆಶೀರ್ವಾದವನ್ನು ಪಡಿತಾ ಇರೋದು ನಮ್ಮೆಲ್ಲರೂ ಕೂಡ ಖುಷಿ ತರುವಂಥ ವಿಚಾರ. ಇಟಗಿಯ ಜಾತ್ರೆ ಎಳ್ಳಮಾವಾಸ್ಯೆ ದಿನ ಮೂಲ ನಕ್ಷತ್ರ ದಿನ ಈ ಜಾತ್ರಾ ಮಹೋತ್ಸವ ನೆರವೇರುತ್ತದೆ ಮತ್ತು ಇದು ದೇವಾಲಯ ಚಕ್ರವರ್ತಿ ಅಂತೇಳಿ ಪ್ರಸಿದ್ಧವಾದಂಥ ಇತಿಹಾಸ ಪ್ರತಿಷ್ಠಿತವಾದಂಥ ದೇವಾಲಯ ಇದು 1000 ವರ್ಷ ಇತಿಹಾಸ ಇರುವಂಥ ದೇವಾಲಯ. ಇದನ್ನು ಮಹಾದೇವ ದಂಡನಾಯಕ ಕಟ್ಟಿಸಿರುವಂಥದ್ದು. ಸುಮಾರು 10,000 ಜನರೆಲ್ಲ ಸೇರಿ ಈ ಮಹಾದೇವನ ರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ.